ಮೆಚ್ಚಿಕೊಂಡ ಸುಜಾತ ಈಗ ನಿನ್ನ ಮೈದುನನ ಮಡದಿ. ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಅಂದಂಗಾಯಿತು ನಿನ್ನ ಬಾಳು. ಸುಜಾತ, ಹಣಕ್ಕಾಗಿ ನಿನ್ನ ಹೆಣತನವನ್ನು ಮಾರಿಕೊಂಡ ನೀನೊಂದು ಸೋಳೆ ಸರಿ. ನಾ ಕಣ್ಣಿಟ್ಟ ಹಕ್ಕಿಯ ಮನೆ ಹಕ್ಕು, ನೀನು ನಾನು ಹೇಳಿದ ಹಾಗೆ ಕೇಳಲೇಬೇಕು. ಅಂದಾಗಲೇ ನಿನ್ನ ಕಾಲಿನಲ್ಲಿ ಬರುವುದು ಭವ್ಯವಾದ ಬೆಳಕು. ರತಿ ಸುಖವುಂಡ ರಸಿಕ ಕಟ್ಟಿದ ಕನಸಿನ ಕಾರ್ಯ ಕೈಗೂಡಲೇಬೇಕು. ಅಂದಾಗಲೇ ನಿನ್ನ ಬಾಳಿನಲ್ಲಿ ಆವರಿಸುವುದು ಕತ್ತಲೆ ತುಂಬಿದ ಮಸಕು. ಆದರೆ ಸುಂಟೋ, ನಿನ್ನ ಸೌಂದರ್ಯದ ರಾಶಿಗೆ ಸೋತು ಹೋದ ಈ ಸಿರಿವಂತ ಕುಮಾರ. ನಿನ್ನ ಅಂಗ ಸೌಂದರ್ಯವನ್ನು ಸವಿಯನ್ನು ಉಣಬಡಿಸಿದ ಅಪ್ಸರೆಯ ಉಪಕಾರ ಅಲ್ಲದೆ ಸೃಷ್ಟಿಸಿದ ಸೃಷ್ಟಿಕರ್ತ ತನ್ನ ಬಣ್ಣವನ್ನೆಲ್ಲ ನಿನಗೆ ಬಳಸಿದಂತಿದೆ. ಹಾಲುಗೆನ್ನೆ ಹಸುಳೆಯಂತಿರುವ ನಿನ್ನ ಮೈ ಕಾಂತಿ ಭೂಮಿಯ ಉದರದಲ್ಲಿ ಉದ್ಭವಿಸುವ ಸೂರ್ಯನ ಹೊಂಬಣ್ಣ. ಶಕ್ತ ನಿನ್ನ ಮೈ ಬಣ್ಣ ಕಪ್ಪು ಬೀರುವ ಸಂಪಿಗೆ ಹೂವಂತೆ ನನ್ನ ಮನಕ್ಕೆ ನಗು ತಂದ ಮೋಹಕ. ನಗು ನನ್ನ ನಿದ್ರೆಗೆ ಬಂದ ತಂದ ಅಂಗ ಸೌಂದರ್ಯವನ್ನು ಕಂಡು ಹುಚ್ಚನಾಗಿದ್ದೇನೆ. ಮೆಚ್ಚಿದ ರಾಣಿ ನಿನ್ನ ಅಂಗ ಸೌಂದರ್ಯಕ್ಕೆ. ಶ್ರೀಮಂತರಿಗೆ ಯಾರು ಹುಚ್ಚಿಡ್ತಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಓಹೋ, ಮೈ ಸ್ವೀಟ್ ಸುಜಾತ, ಕನಸಿನಲ್ಲಿ ಕಣ್ಮರೆಸುವ ಕನ್ಯೆ ಕಣ್ ಮುಂದೆ ಬಂದಾಗ ಆಗುವ ಆನಂದ ಅಪಾರ ಅತಿರೇಕದಲ್ಲಿ. ನನ್ನನ್ನು ನೆನೆಸಿಕೊಳ್ಳುವಂತ ಉಪಕಾರ ನಾನೇನೋ ಮಾಡಿದ್ದೇನೆ? ನಿನ್ನ ಅಂಗ ಸೌಂದರ್ಯ ಊಟವನ್ನು ಉಣಬಡಿಸಿದ ಈ ಅಪ್ಸರ ಉಪಕಾರ ಅಲ್ಲದೆ ಇನ್ನೇನು? ಅದು ಅಲ್ಲದೆ ನಿನ್ನ ಸೌಂದರ್ಯದ ಸಿರಿಮಂತಿಕೆಯ ಮುಂದೆ ನನ್ನ ಸಿರಿಮಂತಿಕೆ ಯಾವ ಲೆಕ್ಕ? ಹಾ ಶ್ರೀಮಂತ್ರಿ, ನನ್ನ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕಿರಿಸಬೇಡಿ. ಸತ್ಯವನ್ನು ಸತ್ಯ ಅನ್ನೋದಕ್ಕೆ ಸಂಕೋಚವಿಲ್ಲ ಈ ಸಿರಿಮಂತನಿಗೆ. ಅಂದ್ರೆ ನಾನು ಅಷ್ಟೇ ಸುಂದರಿಯೇ? ಬರೀ ಸುಂದರಿ ಅಷ್ಟೇ ಅಲ್ಲ, ದೇವಲೋಕದಿಂದ ಹೊರಗಿಳಿದು ಬಂದ ದೇವತೆ ನೀನು. ಈ ಅಪ್ಸರೆ ಭರ್ಜರಿಯಾಗಿ ತೊಟ್ಟಿಕೊಂಡು ತಿರುಗಾಡಲಿ ಅಂತ ಈ ಉಂಗುರವನ್ನು ಕಾಣಿಕೆಯಾಗಿ ತಂದಿರುವೆ. ನಿನ್ನ ಕೈಯಲ್ಲಿ ತೊಟ್ಟಿಕೊಳ್ಳಲು ಕೈ ಮುಂದೆ ಚಾಚುವೆ ನನ್ನ ಚಿನ್ನ. ಅದಕ್ಕೆ ಸಾಯ್ತಾರ ಸಾಯಂಗಿದ್ರೆ ನೋಡಿ, ಇಷ್ಟೊಂದು ಬೆಲೆ ಬಾಳುವ ವಜ್ರದ ಹಾರವನ್ನು ತಂದಿದ್ರಲ್ಲ, ಈ ನಿಮ್ಮ ಹೃದಯ ತುಂಬಾ ವಿಶಾಲವಾದದ್ದು. ಅಂದ ಹಾಗೆ ಶ್ರೀಮಂತ್ರೆ, ಇದರ ಬೆಲೆ ಎಷ್ಟು ಅಂತ ನಾನು ಕೇಳಬಹುದಾ? ಸುಜಾತ, ಈ ಪ್ರೀತಿಗೆ ಬೆಲೆ ಕಟ್ಟಬಾರದು ಸುಜಾತ. ಈ ಬ್ಯೂಟಿಗಾಗಿ ಕೋಟಿವರ ಕೊಟ್ಟು ತಂದಿರುವ ಈ ವಜ್ರದ ಉಂಗುರವನ್ನು ಸುಜಾತ, ಸತ್ಯಗೆ ನಿಷ್ಠೆಗೆ ಸಾಯುವ ನಿನ್ನ ಗಂಡ ಇನ್ಸ್ಪೆಕ್ಟರ್ ಇಂಥ ಬೆಲೆ ಬಾಳುವ ಉಂಗುರವನ್ನು ಎಲ್ಲಿಂದ ತಂದೆ ಅಂತ ಕೇಳಿದರೆ ಪ್ರಶ್ನೆಗೆ ಉತ್ತರ ನಿನ್ನ ಹತ್ರ ಇದೆಯಾ? ಪ್ರಶ್ನೆಗೆ ಉತ್ತರ ಕೊಡೋ ಎದೆಗಾರಿಕೆ ನನ್ನಲ್ಲಿ ಇದೆ ಅಂತ ತಾನೇ ನನ್ನ ಕೈಯನ್ನ ಚಾಚಿ ಉಂಗುರವನ್ನು ಹಾಕಿಕೊಂಡಿರೋದು. ಅದಕ್ಕೆ ಯಾಕ್ರಿ
ಸುಳ್ಳಿಗೆ ಸುಖವಿಲ್ಲ ಎನ್ನೋ ಗಾದೆ ಮಾತಿನಂತೆ ಸಮಯಕ್ಕೊಂದು ಸುಳ್ಳು ಹೇಳಿದ್ರಾಯ್ತು. ಅದಿರ್ಲಿ, ಮತ್ತೊಬ್ಬರ ಮಡದಿಯಾದ ನನಗೆ ಭಯವಿಲ್ಲ. ಅಂದ ಹಾಗೆ ನಿಮಗೆ ಯಾಕ್ರಿ ಭಯ? ಬೇಟೆಗಾರನಿಗೆ ಭಯ ಏನು? ಈ ರಸಿಕ ರಾಜನ ಮನತಣಿಸಲು ಒಂದು ಹಾಡನಾದರೂ ಹಾಡಿ ಕುಣಿಯಬಾರದೆ ನನ್ನ ಚೆಲುವೆ. ಬಲು ರಸಿಕರು ಈ ನಮ್ಮ ಶ್ರೀಮಂತರು. ಚಿನ್ನ ಒಂದು ಮುಟ್ಟುಕನೆ ಗಂಡದೆಯ ಗಂಡನನ್ನು ಬಿಟ್ಟು ನಿಂದನ ಜೊತೆಗೂಡಿಕೊಂಡು ಮೈ ತಳ್ಳಿ ತೋರಿಸಿಕೊಳ್ಳುವ ನಿನ್ನಂತ ಭಂಡ ರಂಡೇರ ರುಂಡನ್ನು ಚಂಡಾಡಲೇಬೇಕು. ನೀನು ಒಂದು ಹೆಣ್ಣು, ಶ್ರೀಮಂತ ನಾಯಿ. ಏನು ನೀನು ಇನ್ನೊಮ್ಮೆ ಇವರ ಜೊತೆ ಕಂಡಿದ್ದೆ ಆದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ನಿನ್ನ ರಕ್ತ ಹಣೆಗೆ ಹಚ್ಚಬೇಕಾದೀತು. ಎಚ್ಚರ.
ಎಚ್ಚರ ತಪ್ಪಿ ಬಡಬಡಿಸಬೇಡವೋ ಬಿಡವ. ನಮ್ಮ ಮನೆಗೆ ಅನ್ನ ತಿಂದು ನನಗೆ ಬುದ್ಧಿ ಮಾತು ಹೇಳುವಷ್ಟು ಬಂದಿದನು ನಾದಲೇ ಬಿಡವ. ತುಚ್ಛವಾಗಿ ಮಾತನಾಡಿದರೆ ಕಚ್ಚಿಕೊಂಡು ಸಾಯುವುದು ನಾನಲ್ಲ, ನೀನು ಅನ್ನೋದನ್ನು ಮಾತ್ರ ಮರೆಯಬೇಡ. ಶ್ರೀಮಂತ ನಾಯಿ, ನಿತ್ಯ ದುಡಿದು ಜೀವನ ಸಾಗಿಸಬೇಕಾಗುತ್ತಿರುವುದು ನಾನು. ನನ್ನ ದುಡ್ಡಿನಲ್ಲಿಯೇ ಬದುಕುತ್ತೇನೆ ವಿನಃ ನಿನ್ನ ಅಣ್ಣದ ಋಣದ ಬಗ್ಗೆ ಮಾತನಾಡಿದರೆ ಈ ನಿನ್ನ ದಯ ಮಣ್ಣಾಗುವುದು ಎಚ್ಚರ. ದಡ್ಡ ದರಿದ್ರನಾದ ದಿಗ್ಗಡಿಗೆ ಇಷ್ಟು ಸೊಕ್ಕಿರಬೇಕಾದರೆ ಇನ್ನು ನಾನು ಹಣ ತುಂಬಿದ ಧನವಂತನಿಗೆ ಎಷ್ಟಿರಬೇಡ. ಪಡವ, ನಾನು ಮನಸ್ಸು ಮಾಡಿದರೆ ಈಗಲೇ ನಿನ್ನನ್ನು ನೌಕರಿಯಿಂದ ಡಿಸ್ಮಿಸ್ ಮಾಡಿದರೆ ಮನೆಗೆ ಹೋಗಿ ಮಣ್ಣು ತಿನ್ನಬೇಕಾಗುತ್ತದೆ. ಎಚ್ಚರ. ಸಾವುಕಾರ, ನೀನು ನನ್ನನ್ನು ನೌಕರಿಯಿಂದ ಡಿಸ್ಮಿಸ್ ಮಾಡಬಹುದು, ಆದರೆ ನಾನು ಮನಸ್ಸು ಮಾಡಿದರೆ ಈ ಲೋಕದಿಂದಲೇ ನಿನ್ನನ್ನು ಡಿಸ್ಮಿಸ್ ಮಾಡಬಹುದು. ಭಾವ, ದಾರಿಯಲ್ಲಿ ಹೋಗುತ್ತಿರುವ ಈ ಶ್ರೀಮಂತರನ್ನ ತಡೆದು ಮಾತನಾಡಿಸಿದ್ದು ನಾನು. ಪಾಪ, ನನ್ನ ಮೇಲಿನ ಕೋಪಕ್ಕೆ ಅವ್ರಿಗೇನು ಮಾತನಾಡಬೇಡಿ. ಇದರಲ್ಲಿ ಅವ್ರದ್ದೇನೋ ತಪ್ಪಿಲ್ಲ. ಬಣ್ಣದ ಹೆಣ್ಣೆ, ಕಲಿತವಳಾಗಿ ನನ್ನ ಸಂಸಾರದಲ್ಲಿ ಪ್ರವೇಶ ಮಾಡಿ ಪ್ರೀತಿಯಿಂದ ಇರುವುದನ್ನು ಬಿಟ್ಟು ಕಂಡವರ ಜೊತೆಗೆ ತಿರುಗಾಡುವ ನಿನ್ನಂಥವಳಿಗೇನು ಗೊತ್ತೇ ಗರತಿಯರ ಕಿಮ್ಮತ್ತು. ಭಾವ ನೋಡಿ, ನನ್ನ ತಾಯಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅದಕ್ಕೆ ನಮ್ಮ ತಾಯಿಗೆ ಬರಬೇಕಾದ ಹಣದ ಬಗ್ಗೆ ನಾನು ವಿಚಾರ ಮಾಡುತ್ತಾ ಈ ದಾರಿಯಲ್ಲಿ ನಿಂತಿದ್ವಿ. ಅದನ್ನ ನೋಡಿ ಈ ರೀತಿ ಹಂಗಿಸಿ ಮಾತನಾಡ್ತಾ ಇದ್ದೀರಲ್ಲ, ಇನ್ನು ಮುಂದೆ ನಿಮ್ಮ ತಮ್ಮನ ಜೊತೆ ಪ್ರೀತಿಯಿಂದ ನಾನು ಹೇಗೆ ಬಾಳ್ವೆ ಮಾಡಬೇಕು ನೀವೇ ಹೇಳಿ. ನೋಡು ಸುಜಾತ, ನೀನು ಗಂಡುಳ್ಳ ಗರತಿ, ಪರಪುರುಷನ ಪರಾವಹಿಸಿ ಮಾತನಾಡುವುದನ್ನು ನೋಡಿದರೆ ನೀನು ಪತಿವ್ರತೆಯಾಗುವುದಿಲ್ಲ, ಪಾತಕಿಯಾಗ್ತೀಯ, ಕೊಲೆ ಪಾತಕಿಯಾಗ್ತೀಯ. ಮೊದಲೇ ನನ್ನ ತಮ್ಮನ ಬಿಸಿ ರಕ್ತ. ಈ ಸುದ್ದಿ ಸುಳಿವು ಏನಾದರೂ ಸಿಕ್ಕರೆ ನಿನ್ನನ್ನು ಸುಟ್ಟು ಆ ಭಸ್ಮ ಹಣೆಗೆ ಹಚ್ಚಿಕೊಳ್ಳುವ ಕೆಟ್ಟ ಹಠದವನು. ಅದಕ್ಕಾಗಿ ನಾನು ಹೇಳುವುದು, ಈಗಲಾದರೂ ಒಳ್ಳೆಯ ರೀತಿಯಿಂದ ನಡೆಯುವುದನ್ನು ಕಲಿತುಕೋ. ನಿನ್ನ ಗುಣ ಗೊತ್ತಿದ್ದು ನನ್ನ ತಮ್ಮನ ಮಡದಿಯಾಗಿ ನಾನು ಸ್ವೀಕರಿಸಿರುವೆ. ಈ ನನ್ನ ಮನೆಯ ಮಾನ ಕಳೆಯಲು ಏನಾದರೂ ಒಂದು ಹೆಜ್ಜೆ ನೀನು ಮುಂದಿಟ್ಟರೆ ಈ ನಿನ್ನ ದೇಹ ಮಣ್ಣಾಗಿ ಹೋಗುವುದು ಎಚ್ಚರವಿರಲಿ. ನಡೆಯುವ ಕಡೆ. सदानंद, शीशे का घर तेरा है, पत्थर का दिल मेरा है. एक ना एक दिन पत्थर उधर आएगा, तेरा शीशे का घर टुकड़ा 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 हो जाएगा. समझा क्या? ನೋಡು, ಈ ದಾರಿ ಮೇಲೆ ನನಗೆ ಅವಮಾನ ಮಾಡ್ತೀಯಲ್ಲ, ಇದರ ಪ್ರತಿಕಾರವಾಗಿ ನಿನ್ನ ಮನೆಯ ಸರ್ವನಾಶ ಮಾಡದೆ ಹೋದೆ ನನ್ನ ಹೆಸರು ಸುಜಾತಾನೇ ಅಲ್ಲ. ನಿಲ್ಲು ಮಿಸ್ಟರ್ ನಟರಾಜ್, ನೀನು ಹೋಗುವ ಮುಂಚೆ ನಾನು ಹೇಳುವ ಒಂದು ಮಾತು ಜ್ಞಾಪಕದಲ್ಲಿಟ್ಟುಕೋ. ನೋಡು, ನನ್ನ ತಮ್ಮನ ಹೆಂಡತಿಯ ಜೊತೆ ನೀನು ಇನ್ನೊಮ್ಮೆ ಕಂಡಿದ್ದೆ ಆದರೆ ನಿನ್ನ ಎದೆಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತ ಕುಡಿಯುವ ಹುಲಿ ನಾನೆಂದು ಮಾತ್ರ ಮರೆಯಬೇಡ. ಬರ್ತೀನಿ. ನನ್ನ ಹತ್ತಿರ ಹಾರಿ ಬರುವ ಹೂವಿನ ಮಕರಂದವನ್ನು ಹೀರುವುದಷ್ಟೇ ಈ ರಸಿಕರಾಜನಿಗೆ ಗೊತ್ತು. ನನ್ನ ಹತ್ತಿರ ಹಾರಿ ಬರುವ ಪಾರಿವಾಳವನ್ನು
ಪಂಜರದಲ್ಲಿಟ್ಟು ಜೋಪಾನ ಮಾಡುವುದು ಯಜಮಾನನಾದ ನಿನ್ನ ಕರ್ತವ್ಯ. ಯು ಮೈಂಡ್ ಇಟ್? ಸದಾನಂದ, ಈ ಋಷಿಕರಾಜನ ಎದುರು ಮಾತನಾಡುವ ಧೀರರೇ ಇದ್ದಿದ್ದಿಲ್ಲ ಈ ದೊರೆಯಲ್ಲಿ. ಆ ನನ್ನ ಅತಿರೇಕದಲ್ಲಿ ಕಾಲ ಕಳೆಯುತ್ತಿರುವ ಅಗರ್ಭ ಶ್ರೀಮಂತನಿಗೆ ಮನಸ್ಸು ಕೆಣಕಿ ಹೊಲಸು ಮಾಡಿಬಿಟ್ಟೆ. ಇದರ ಪ್ರತಿಫಲಕ್ಕಾಗಿ ನನ್ನವರದಂತಿರುವ ನಿನ್ನ ಮನೆ ಮಾಡುವೆ ಮಶಾನದ ತಮ್ಮ, ಎಂತ ಹೊಲಸು ಮನಸ್ಸಿನ ಹೆಣ್ಣು ನನ್ನ ಮನೆಗೆ ಬಂದಳಲ್ಲ. ತಮ್ಮ, ನಿನ್ನ ವಿಧಿ ಕರ್ಮ ತಮ್ಮ. ಬಂದದ್ದನ್ನೇ ಹಾಸಿ, ಬಂದದ್ದನ್ನೇ ಹೊಚ್ಚಿ, ಬಂದದ್ದನ್ನು ಉಂಡರೆ ವಿಧಿ ಕರ್ಮ ನಶಿಸಿ ಹೋಗುವುದು. ದೈವದಿಚ್ಛೆ ಹೇಗಿದೆಯೋ ಹಾಗಾಗಲಿ. ಸದಾನಂದ, ಯಾಕೋ ಇವತ್ತು ಕೆಲಸಕ್ಕೆ ಬರಲಿಲ್ಲ, ಏನಾಯ್ತು? ನಮಸ್ಕಾರ ಧನ್ಯರ. ನೋಡಿ ಧನ್ಯರ, ಇವತ್ತು ಏಕೋ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಅದಕ್ಕಾಗಿ ಕೆಲಸಕ್ಕೆ ಬರಲಿಲ್ಲ ಧನ್ಯರ. ನೀನು ಮುಖ ಸಪ್ಪಗನ್ನು ಮಾಡಿದ್ದು ನೋಡಿ ನನಗೆ ಸಂಶಯ ಬಂತು. ಯಾಕೋ ಸದಾನಂದ, ಏನಾಯಿತು? ದೇವರು ನಿನಗೆ ಎಲ್ಲ ಸುಖ ಸಂಪತ್ತು ಕೊಟ್ಟಿದ್ದಾನೆ. ತಮ್ಮನಿಗೆ ನೌಕರಿ ಸಿಕ್ಕಿತು, ಅವನ ಮದುವೆ ಮಾಡಿದಿ, ಮತ್ತೇನಪ್ಪ ಚಿಂತೆ ನಿನಗ? ಏನಿಲ್ರಿ ಧನ್ಯರ, ಅದು 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 ಏನು ಬಾಯಿ ಬಿಟ್ಟು ಹೇಳು. ನೋಡಿ ಧನ್ಯರ, ನಾನು ಹೇಳಿದರೆ ನಿಮಗೆ ಎಲ್ಲಿ ಮನಸ್ಸಿಗೆ ಬೇಸರವಾಗುತ್ತೋ ಏನೋ. ಬೇಡ ಬಿಡಿ ಧನ್ಯರ, ಬೇಡ ಬಿಡಿ. ನೋಡು, ನನ್ನ ಮಗ ಸುಳ್ಳು, ನೀನೇ ಖರೆ ಅಂತ ನಂಬಿದವನು ನಾನು. ಈ ವಿಷಯವನ್ನು ಯಾರ ಮುಂದೆ ಹೇಳಲಾರೆ. ನೋಡ್ರಿ ಸಾಕಾರೆ, ನಾವು ದಾರಿಯಲ್ಲಿ ಬರುತ್ತಿರುವಾಗ ಚಿಕ್ಕ ಧನರಿಗೂ ನನಗೂ ಒಂದು ಸಣ್ಣ ವಿಷಯಕ್ಕೆ ವಾದ ವಿವಾದವಾಯಿತು. ಅದರ ಪ್ರತಿಕಾರವಾಗಿ ಚಿಕ್ಕ ಧಣಿಯವರು ನನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತೇನೆ ಎಂದಿದ್ದಾರೆ ಧಣಿಯರ. ಓಹೋ, ಹೀಗೇನು? ಮನೆಯ ಮಗನಂತೆ ನನ್ನ ಹೆಗಲಿಗೆ ಹಗಲು ಕೊಟ್ಟು ಹಗಲಿನ ದುಡಿದು ಕಾರ್ಮಿಕರ ಮನವೊಲಿಸಿ ನಾಮದಂತೆ ಮುನ್ನುಡೆ ಭಕ್ತರಿಗೆ ನೀನು ಶ್ರಮ ಸುರಿಸಿದ ಬೆಲೆ ಕತ್ತೆ ತಿರುಕಲಿಗೆ ಗೊತ್ತು. ಆ ಮಗ ಇವತ್ತು ಎರಡು ಜನರೇ ಮಾತಾಡಿಬಿಡುತ್ತೇನೆ. ಬೇಡಿ ಧಣ್ಯರ, ಬೇಡಿ. ನನ್ನಿಂದ ನಿಮ್ಮ ತಂದೆ ಮಗನಿಗೂ ಯುದ್ಧ ಆಗುವುದು ಬೇಡ. ಯಾರು ಮಗ ನನ್ನ ಕರೆಗೆ ಹೋಗ್ಬಿಟ್ಟು ಹಗಲಿರುಳು ದುಡಿದು ಒಂದು ನಾಮದ ಬೆವರಿನ ಬೆಲೆಗೆ ಕೂಲಿ ಕೇಳದೆ ನಮ್ಮ ಏಳಿಗೆಯನ್ನು ಬಯಸುವ ನಿನ್ನಂತ ತ್ಯಾಗಮೂರ್ತಿಗೆ ಮಾತನಾಡಬೇಕಾಗಿದೆ. ಅವನಿಗೆ ಕೆಟ್ಟ ಕಾಲ ಸಮೀಪಿಸುವಂತಾನೆ ಅರ್ಥ. ನೋಡು ಸದಾನಂದ, ಈ ವಿಷಯ ನಿನ್ನ ತಲೆಯಲ್ಲಿ ಹಾಕಿಕೊಳ್ಳಬೇಡ. ಸಾವುಕಾರ್ರೆ, ಈಗ ನನ್ನ ಮನಸ್ಸಿಗೆ ತುಂಬಾ ಆನಂದವಾಯ್ತು ನೋಡ್ರಿ. ಸದಾನಂದ, ಈ ವಿಷಯ ನಿನ್ನ ಮುಂದೆ ಹೇಳಬಾರದು, ಆದರೆ ಹೇಳುತ್ತಾ ಇದ್ದೇನೆ. ಯಾವುದ್ರಿ ಸಾವುಕಾರ್ರೆ ಆ ವಿಷಯ? ನನಗೆ ಗಂಡು ಮಕ್ಕಳು ಇಬ್ಬರು. ಮೊದಲನೆಯವನು ನೀನು, ಎರಡನೆಯವ ಅವನು. ನಾನು ಹೇಳಿದಂತೆ ಮನೆಯ ಘನತೆ ಗೌರವವನ್ನು ಕಾಪಾಡಿಕೊಂಡು ನಡೆದರೆ ಹೋಯಿತು. ಈ ಆಸ್ತಿಯಲ್ಲಿ ಕಿಂಚಿತ್ ಸಹ ಅವನಿಗೆ ಸಿಗುವುದಿಲ್ಲ. ಎಲ್ಲ ನನ್ನ ಸಮಸ್ತ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಡುವೆ. ಈಗಲಾದರೂ ಸಂತೋಷ ತಾನೇ ಸದಾ? ಸಂತೋಷವಾಯ್ತು ರೀ ಸಾವುಕಾರ್ರೆ, ಸಂತೋಷವಾಯ್ತು. ನೀವು ನನ್ನ ಮೇಲೆ ಇಟ್ಟ ಈ ಅಪಾರ ಪ್ರೀತಿಯನ್ನು ಕಂಡು ತುಂಬಾ ಸಂತೋಷವಾಯ್ತು. ನಡ್ರಿ ನಾವು ಹೋಗೋಣ. ಆಯ್ತಪ್ಪ, ನಡೆ ಹೋಗೋಣ.